ನಾನೊಂದು ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನಾನು ಸ್ಟಾಕಿದ್ದು ಪೋಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನಂಗೆ ಚೆನ್ನಾಗಿ ತೋರಿದರೆ ಪ್ರೈಸ್ ಆ್ಯಕ್ಷನಲ್ಲಿ. ಸೊ ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕು ಅಥವಾ ಇಂಟ್ರೆಸ್ಟೆಡ್ ಇದ್ದರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ನೋಡ್ಲಿಕ್ಕೆ ಹೋದರೆ SIP ಅಂದರೆ ಏನು? SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಂಗ್ ಪ್ಲ್ಯಾನ್. ಅಂದರೆ ನಿಮ್ಮದು ಪ್ರತಿ ತಿಂಗಳು ಒಂದು ಅಮೌಂಟ್ ಕಟ್ಟಾಗಿ ಇಕ್ವಿಟಿ ಮಾರ್ಕೆಟಿಗೆ ಹೋಗ್ತಾರೆ. ದಟ್ ಮೀನ್ಸ್ ಒಂದು ಮ್ಯೂಚುವಲ್ ಫಂಡಿಗೆ ಹೋಗಿ ಇನ್ವೆಸ್ಟ್ ಆಗ್ತಾರೆ. ಅದು ಡೆಪ್ತ್ ಆಗಿರಬಹುದು ಅಥವಾ ಇಕ್ವಿಟಿ ಆಗಿರ್ಬೋದು. ಒಂದು ಮ್ಯೂಚುವಲ್ ಫಂಡಿಗೆ ಹೋಗಿ ಇನ್ವೆಸ್ಟ್ ಆಗ್ತಾರೆ. ಹೇಗೆ ನಿಮ್ಮದು ಲೋನ್ ಅಮೌಂಟ್ ಕಟ್ಟಾಗ್ತಾರಲ್ಲ ಪ್ರತಿ ತಿಂಗಳು, ಒಂದು 10,000 ಇರಬೇಕು, 15,000 ಇರಬೇಕು, 1,000, 2,000, 3,000 ಹೇಗೆ EMI ಕಟ್ಟಾಗ್ತಾರಲ್ಲ, ಹಾಗೆ ಇದು ಅಮೌಂಟ್ ಕಟ್ಟಾಗಿ ಹೋಗ್ತಾರೆ. ಫೈನ್. ಸೊ ಇದಕ್ಕೆ ನಾವೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ SIP ಹೇಗೆ ವರ್ಕ್ ಆಗುತ್ತಂತ. ಸೊ ಫಾರ್ ಎಕ್ಸಾಂಪಲ್ ನೀವು SIP ಸ್ಟಾರ್ಟ್ ಮಾಡಿದ್ರ ಜನವರಿಯಲ್ಲಿ, ಕ್ಲಿಯರ್. ನೀವು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಒಂದು HDFC ಇಕ್ವಿಟಿ ಫಂಡಲ್ಲಿ ನೀವು ಮ್ಯೂಚುವಲ್ ಫಂಡಿದ್ದು ಸ್ಟಾರ್ಟ್ ಮಾಡ್ತೀರಾ. ಆವಾಗ ಇದ್ರ NAV ಉಂಟು. NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ 20 ರೂಪಾಯಿ ಉಂಟು, ಕ್ಲಿಯರ್. ಸೊ ಆವಾಗ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ತೀರಾ 1,000. SIP ನೀವು ಮಾಡಿರ್ತೀರಾ 1,000ದ್ದು. ಸೊ ಅದೇ SIP ನೀವು ಫೆಬ್ರವರಿ ಕೂಡ ಮಾಡ್ತೀರಾ, ಆವಾಗ ಕೂಡ 1,000 ಇನ್ವೆಸ್ಟ್ ಮಾಡ್ತೀರಾ. ಬಟ್ ಆವಾಗ ಅದರ NAV ಉಂಟು 19 ರೂಪೀಸ್, ಕ್ಲಿಯರ್. ಈಗ ನೀವು ಮಾರ್ಚಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತೀರಾ 1,000, ಬಟ್ ಅದರ NAV ಉಂಟು 21 ರೂಪೀಸ್. ಈಗ ನೀವು ಏಪ್ರಿಲಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತೀರಾ 1,000, ಬಟ್ ಅದರ NAV ಉಂಟು 22 ರೂಪೀಸ್. ದಟ್ ಮೀನ್ಸ್ ಈಗ ನೀವು SIP ಮಾಡಿದಾಗ ಪ್ರತಿ ಮೊಮೆಂಟಮಲ್ಲೂ ಇನ್ವೆಸ್ಟ್ ಆಗ್ತಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ಇರಲಿ ಅಥವಾ ಮಾರ್ಕೆಟ್ ಆಲ್ ಟೈಮ್ ಲೋ ಹತ್ರ ಇರಲಿ ಅಥವಾ ಮಾರ್ಕೆಟು ಇನ್ ಬಿಟ್ವೀನಲ್ಲಿರಲಿ, ಎಲ್ಲ ಕಡೆಯೂ ನಿಮ್ಮ ಅಮೌಂಟ್ ಇನ್ವೆಸ್ಟ್ ಆಗ್ತಾರೆ. ಸೊ ಅದಕ್ಕೆ SIPಯಲ್ಲಿ ಆ್ಯಾವ್ರೇಜ್ ರಿಟರ್ನ್ಸ್ ಸಿಗ್ತಾರೆ ನಿಮಗೆ. ಇಫ್ ಇನ್ ಕೇಸ್ ನೀವು ಲಂಪ್ಸಮ್ ಅಮೌಂಟ್ ಇಲ್ಲೇ ಇನ್ವೆಸ್ಟ್ ಮಾಡಿದರೆ ನಿಮ್ಗೆ ಇದೆಲ್ಲ ಪ್ರಾಫಿಟೇ. 21, 22, 23 ಇದೆಲ್ಲ ಮೇಲಿದು ಪ್ರಾಫಿಟೇ. ಬಟ್ ಅದೇ ನೀವು ಲಂಪ್ಸಮಲ್ಲಿ 19 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ, 20 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ, 21 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಇದು ಆ್ಯಾವ್ರೇಜ್ ಆಗಿ 22 ಹತ್ರ ಬರುವಾಗ ಸಮಥಿಂಗ್ ಇದು 20 ಅಥವಾ ಒಂದು 21 ಇಯರ್ ಹತ್ರ ಇರ್ತದೆ. ಐ ಹೋಪ್ ನಾ ಹೇಳಿದ ಪಾಯಿಂಟು ನಿಮಗೆ ಕ್ಲಿಯರ್ ಆಯಿತಾ ಅಂತ. ಫೈನ್. ಸೊ ಹೀಗೆ SIP ವರ್ಕ್ ಆಗುತ್ತೆ. ಸೊ ನನ್ನ ಪ್ರಕಾರ SIP ಎಲ್ಲರೂ ಮಾಡಬೇಕು. ಇದರಲ್ಲಿ ಫ್ಯೂಚರಲ್ಲಿ ಒಂದು ಒಳ್ಳೆ ರಿಟರ್ನ್ ಸಿಗ್ತಾರೆ. ಫೈನ್. ಯಾವಾಗ ನೀವು SIP ಮಾಡ್ತೀರಾ ಒಂದು 3-4 ವರ್ಷಕ್ಕೆ ಮಾಡಬೇಡಿ. ನನ್ನ ಪ್ರಕಾರ ಒಂದು ಮಿನಿಮಮ್ 10 ವರ್ಷಕ್ಕೆ ಮಾಡಿ. ಫೈನ್. ಸೊ ನಾನು ನಿಮಗೊಂದು ಹೇಳ್ತೀನಿ, ಪ್ಲೀಸ್ ನೀವು ಡೈಲಿ ಬೇಸಿಸ್ ಮೇಲೆ ಒಂದು 10 ರೂಪಾಯಿ ಉಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಕ್ಲಿಯರ್. ಉಳಿಸ್ಕೊಂಡು ಪ್ರತಿ ತಿಂಗಳು ನೀವು 300 ರೂಪಾಯಿ ಒಂದು SIPನ ಸ್ಟಾರ್ಟ್ ಮಾಡಿ ಪ್ಲೀಸ್. ಅಥವಾ 100 ರೂಪಾಯಿ ಒಂದು SIPನ ಸ್ಟಾರ್ಟ್ ಮಾಡಿ. ಬಟ್ ಸ್ಟಾರ್ಟ್ ಮಾಡಿ, ಸಣ್ಣ ಅಮೌಂಟ್ ಆಗಲಿ ದೊಡ್ಡ ಅಮೌಂಟ್ ಆಗಲಿ, ಬಟ್ ನೀವು ಒಂದು SIP ಸ್ಟಾರ್ಟ್ ಮಾಡಿ. ತುಂಬ ಇಂಪಾರ್ಟೆಂಟ್. ಬಿಕಾಸ್ ಎಷ್ಟು ಗ್ರೋತ್ ಆಗ್ತಾ ಹೋಗ್ತದೆ ಬರೋ ಸಮಯಗಳಲ್ಲಿ. ಒಂದು 10 ವರ್ಷ ಬಿಡಿ, ಅದೇ SIPನ ಒಂದು ಒಳ್ಳೆ ನಿಮಗೆ ರಿಟರ್ನ್ ಕೊಡ್ತಾರೆ. ಫೈನ್. ಇವನ್ ಅದು ಸ್ಮಾಲ್ ಅಮೌಂಟ್ ಆಗಲಿ ದೊಡ್ಡ ಅಮೌಂಟ್ ಆಗಲಿ, ಬಟ್ ನಿಮಗೆ ರಿಟರ್ನ್ ಅಂತೂ ಚೆನ್ನಾಗಿ ಸಿಗ್ತದೆ. ಫೈನ್. ಸೊ ಈಗ ನಿಮಗೆ ನಾ ಹೇಳಿದ್ದು SIP ಅಂತ ಕ್ಲಿಯರ್ ಆಯ್ತು ಅಂತ. ಸೆಕೆಂಡ್ ಪಾಯಿಂಟ್ ನೋಡ್ಲಿಕ್ಕೆ ಹೋದರೆ STP ಅಂದರೆ ಏನು? STP ಅಂದರೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್. ನಾನು ನಿಮ್ಗೆ ಹೇಳಿದ್ದು ಒಂದು ಕ್ಲೂ ಸಿಕ್ತಂತ. ಫಾರ್ ಎಕ್ಸಾಂಪಲ್ ನೀವು ಅಂದ್ಕೊಳ್ತೀರಾ, ಬ್ರೋ ಈಗ ಮಾರ್ಕೆಟು ತುಂಬ ಆಲ್ ಟೈಮ್ ಹೈ ಹತ್ರ ಉಂಟು, ಈಗ ನಾನು SIP ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ, ಮತ್ತು ಈಗ ನನಗೆ ಅಷ್ಟೊಂದು ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ, ನನಗೆ ಇಕ್ವಿಟಿ ಮಾರ್ಕೆಟಲ್ಲಿ ನನಗೆ ಅಲ್ಲಿ ಜಾಸ್ತಿ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ನೀವೊಂದು ಪ್ಲ್ಯಾನ್ ಮಾಡ್ತೀರಿ. ಆವಾಗ ನೀವಲ್ಲಿ STPನ ಚಾಯ್ಸ್ ಮಾಡ್ತೀರಾ. STP ಹೇಗೆ ವರ್ಕ್ ಆಗೋದಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಅಮೌಂಟು ಇನ್ವೆಸ್ಟ್ ಮಾಡಲಿಕ್ಕೆ ನೀವು ಇಂಟ್ರೆಸ್ಟ್ ಇದ್ದಿದ್ರೆ ಒಂದು ಸಮಯ ಅಂದ್ಕೊಳ್ಳೋ ಒಂದು 50 ಲಕ್ಷ, ಕ್ಲಿಯರ್. ಸೊ ಆವಾಗ ನೀವೊಂದು ಮ್ಯೂಚುವಲ್ ಫಂಡ್ನ ಚಾಯ್ಸ್ ಮಾಡ್ತೀರಾ. 2 ಮ್ಯೂಚುವಲ್ ಫಂಡ್ನ ಚಾಯ್ಸ್ ಮಾಡ್ತೀರಾ. ಫಸ್ಟ್ ನೀವು ಒಂದು ಮ್ಯೂಚುವಲ್ ಫಂಡ್ನ ಚಾಯ್ಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ SBI ಗೋಲ್ಡ್ ಫಂಡ್, ಓಕೆ, ಗೋಲ್ಡ್ ಫಂಡ್. ಆ್ಯಂಡ್ ನೀವು ಸೆಕೆಂಡ್ ಒನ್ ಚಾಯ್ಸ್ ಮಾಡ್ತೀರಾ SBI ಇಕ್ವಿಟಿ ಫಂಡ್, ಕ್ಲಿಯರ್. ಸೊ ಈ SBI ಫಂಡ್ ಉಂಟಲ್ಲ, ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ 50 ಲಕ್ಷ ನೀವಿಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಕ್ಲಿಯರ್. ಸೊ ಆವಾಗ ಇಲ್ಲಿ ಏನಾಗ್ತಾರೆ ಅಂದರೆ SBI ಗೋಲ್ಡು ಇಲ್ಲಿಂದ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ನೀವು ಹೇಗೆ ಸೆಟ್ ಮಾಡಿರ್ತೀರ ಹಾಗೆ ಇಲ್ಲಿಂದ ಅಮೌಂಟಲ್ಲಿ ಇಲ್ಲಿಗೆ ಕಟ್ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಇಲ್ಲಿ ಗೋಲ್ಡ್ ಫಂಡಲ್ಲಿ 50 ಲಕ್ಷ ಇನ್ವೆಸ್ಟ್ ಮಾಡಿರ್ತೀರ.
ಇನ್ ಫ್ಯೂಚರಲ್ಲಿ ಇನ್ವೆಸ್ಟ್ ಮಾಡಿ ಇಡ್ತೀರಾ. ಇನ್ ಫ್ಯೂಚರಲ್ಲಿ ನೀವು ಅಂದ್ಕೊಳ್ತೀರಾ ಇದರಿಂದ ನಂದು ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಒಂದು 5% ಇದು ಇಲ್ಲಿಂದ ಕಟ್ಟಾಗಿ SBI ಇಕ್ವಿಟಿಗೆ ಹೋಗಲಿ ಅಂತ ನೀವು ಪ್ಲ್ಯಾನ್ ಮಾಡಿ ಇಡ್ತೀರಾ. ಕ್ಲಿಯರ್? ಯಾವಾಗ ಗೋಲ್ಡಿನ ಪ್ರೈಸು 5% ಅಪ್ಸೈಡ್ ಹೋಗಲಿ ಅಥವಾ 5% ನೆಗೆಟಿವ್ ಆಗಲಿ, ನಿಮ್ಮದು 5% 50 ಲಕ್ಷದಿಂದ ಕಟ್ಟಾಗಿ ಇಲ್ಲಿ ಹೋಗ್ತಾರೆ. ಕ್ಲಿಯರ್? 5% ಅಂದರೆ ನನ್ನ ಪ್ರಕಾರ 5,000 ಅಂತ, ಮೇ ಬಿ 5,000 ಇಲ್ಲಿಂದ ಕಟ್ಟಾಗಿ SBI ಇಕ್ವಿಟಿ ಫಂಡಿಗೆ ಹೋಗ್ತಾರೆ. ಫೈನ್. ಸೊ ನನ್ನ ಪ್ರಕಾರ ಇದು ಬೆಸ್ಟ್ ಅಂತ. ಬಿಕಾಸ್ ಇಫ್ ಇನ್ ಕೇಸ್ ನಿಮಗೆ ಇಕ್ವಿಟಿಯಲ್ಲಿ ರಿಸ್ಕ್ ತೊಗೊಳ್ಳಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ ಅಂದರೆ ಇದರ ಫಂಡು ಆ್ಯಾವ್ರೇಜ್ ಆಗಿ ಅಷ್ಟೇ ಇಡ್ತಾರೆ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ಒಂದು ಗೋಲ್ಡ್ ಪ್ರೈಸು ಒಂದು ತಿಂಗಳಲ್ಲಿ ಎಷ್ಟು ವಾಲಟೈಲ್ ಇರ್ತಾರೆ, ಸಮಥಿಂಗ್ ಒಂದು 5% ಆದ್ರೂ ಇರಬೇಕಲ್ವ, ಅಥವಾ ಒಂದು 3% ಆದ್ರೂ ಇರಬೇಕಲ್ವ. ಇಫ್ ಇನ್ ಕೇಸ್ ಮಾರ್ಕೆಟ್ ಇದು 3% ಅಪ್ ಹೋಗಲಿ 3% ಡೌನ್ ಹೋಗಲಿ, ಇಲ್ಲಿಂದ 3% ಹಣ ನಿಮ್ಮದು ಇಕ್ವಿಟಿ ಫಂಡಿಗೆ ಹೋಗಿ ಆ್ಯಡ್ ಆನ್ ಆಗ್ತದೆ. ಕ್ಲಿಯರ್? 3% 50 ಲಕ್ಷದಿಂದ ತೆಗೆದ್ರೆ ಎಷ್ಟು ಉಳಿತಾರೆ? ಸಮೌಂಡ್ 49,97,000 ಉಳಿತಾರೆ. ಸೊ ಇದು ಹಾಗೆ ಇನ್ವೆಸ್ಟ್ ಆಗಿ ಇರ್ತಾರೆ. ಇಫ್ ಇನ್ ಕೇಸ್ ನೀವು ಯಾವ ಮಂತಲ್ಲಿ ತೆಗಿತೀರಾ ಆ ಮಂತಲ್ಲಿ 3,000 ಅಪ್ಪಿದ್ರೆ 50,03,000 ಆಗಿರ್ತಾರೆ. ಸೊ ಇಲ್ಲಿಂದ 3,000 ಕಟ್ಟಾಗಿ SBI ಇಕ್ವಿಟಿ ಫಂಡಿಗೆ ಹೋಗ್ತಾರೆ, 50 ಲಕ್ಷ ಇಲ್ಲೇ ಇನ್ವೆಸ್ಟ್ ಆಗಿ ಇಡ್ತಾರೆ. ಒಂಥರ ಇದು ರಿಟೈರ್ಮೆಂಟ್ ಪ್ಲ್ಯಾನ್ ಅಂತ. ಐ ಹೋಪ್ ನಾ ಹೇಳಿದ ಪಾಯಿಂಟು ಕ್ಲಿಯರ್ ಆಯಿತು ಅಂತ. ಸೊ ಹೀಗೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನು ವರ್ಕ್ ಆಗ್ತಾರೆ. ಸೊ ನಿಮಗೆ ಇಕ್ವಿಟಿ ಮಾರ್ಕೆಟಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಹಾಗೆ ಈ ಟೈಮು ಒಳ್ಳೆ ಟೈಮ್ ಅಲ್ಲ ಅಂದರೆ ನೀವು STPನ ಆಯ್ಕೆ ಮಾಡ್ಬೋದು. ಹೀಗೆ ಇದು ಟ್ರಾನ್ಸ್ಫರ್ ಆಗ್ತದೆ. ಫೈನ್. ಸೊ ನನಗೆ ಎಷ್ಟು ಗೊತ್ತುಂಟು ಅಷ್ಟು ನಾ ಮಾಹಿತಿ ನಿಮ್ಗೆ ಹೇಳಿದ್ದೀನಿ. ಬಿಕಾಸ್ ನಾನು ಇದರಲ್ಲಿ ಎಕ್ಸ್ಪರ್ಟ್ ಅಲ್ಲ, ನಾನು ಎಕ್ಸ್ಪರ್ಟ್ ಇದ್ದೀನಿ ಟ್ರೇಡಿಂಗಲ್ಲಿ. ಬಟ್ ನಿಮಗೆ ಸ್ವಲ್ಪ ಬೇರೆ ಕೂಡ ನಾಲೆಜ್ ಕೊಡಬೇಕಂತ ನಾನು ಇದೆಲ್ಲ ವಿಡಿಯೋ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಫೈನ್. ಇಫ್ ಇನ್ ಕೇಸ್ ನಿಮ್ಗೆ ಚೆನ್ನಾದರೆ ಡೆಫಿನೆಟ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನನಗೆ ಎಂಡ್ ಆಫ್ ದ ಸ್ಟೂಡೆಂಟ್ ತನಕ ನನಗೆ ರೀಚ್ ಆಗಬೇಕು ನನ್ನ ವಾಯ್ಸು. ಕ್ಲಿಯರ್? ಸೊ ಈಗ ಥರ್ಡ್ ಪಾಯಿಂಟ್ ನೋಡ್ಲಿಕ್ಕೆ ಹೋದರೆ SWP ಅಂದರೆ ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲ್ಯಾನ್. ಕ್ಲಿಯರ್? ಇದೇನೂ ಇಲ್ಲ, ಸಿಂಪಲ್. ಹೇಗೆ ಪೆನ್ಷನ್ ವರ್ಕ್ ಆಗ್ತಾರಲ್ಲ ಹಾಗೆ ಇದು ಪೆನ್ಷನ್ ವರ್ಕ್ ಆಗ್ತಾರೆ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನೀವು ಯಾವುದೇ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ನಿಮ್ಮ ಪ್ರತಿ ತಿಂಗಳು PF ಏನೋ ಕಟ್ ಆಗ್ತಾ ಹೋಗ್ತಾರೆ, ಪ್ರೊವಿಡೆಂಟ್ ಫಂಡ್ ಅಂತ. ಸೊ ಅದು ನಿಮಗೆ 60 ವರ್ಷ ಆದಮೇಲೆ ಸಿಗ್ತಾರೆ. ಹಾಗೆ ಬಟ್ ಇದು 60 ವರ್ಷ ಆದಮೇಲೆ ಸಿಗಲ್ಲ. ಇದು ಹೇಗೆ ವರ್ಕ್ ಆಗ್ತಾರೆ ಅಂದರೆ, ಈಗ ನೀವೊಂದು 60 ಲಕ್ಷ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ಅದರಲ್ಲಿ ನೀವು SWP ಸೆಟ್ ಮಾಡಿ ಇಡ್ತೀರಾ. ಫಾರ್ ಎಕ್ಸಾಂಪಲ್ ಅದರಲ್ಲಿ ನೀವು SW ಸೆಟ್ ಮಾಡಿರ್ತೀರಾ 6%. ಫೈನ್. ಸೊ ಪ್ರತಿ ತಿಂಗಳು ನಂಗೆ ಇದರಲ್ಲಿ 6% ಸಿಗಲಿ ಅಂತ. ಕ್ಲಿಯರ್? ಸೊ ಇಫ್ ಇನ್ ಕೇಸ್ ಇದು ಒಂದು ವರ್ಷದಲ್ಲಿ ಒಂದು 100% ಅಪ್ಸೈಡ್ ಹೋಯಿತು, ಅಥವಾ ಒಂದು 15% ಅಪ್ಸೈಡ್ ಹೋಯಿತು, ಅಥವಾ ಇದು ಒಂದು 20% ನೆಗೆಟಿವ್ ಆಯ್ತು ಅಂದರೂ ಕೂಡ ನಿಮ್ಮದು 6% ಕಟ್ ಆಗ್ತಾ ಹೋಗ್ತದೆ ಪ್ರತಿ ತಿಂಗಳು. ದಟ್ ಮೀನ್ಸ್ ಇಫ್ ಇನ್ ಕೇಸ್ ಇದು ಇಕ್ವಿಟಿ ಮಾರ್ಕೆಟಲ್ಲಿ ನೀವು 60 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ತಿಂಗಳು 6% ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳ್ತಾ ಇರ್ತಾರೆ. ಕ್ಲಿಯರ್? ಮಾರ್ಕೆಟ್ ಅಪ್ ಸೈಡ್ ಹೋಗಲಿ ಡೌನ್ ಸೈಡ್ ಹೋಗಲಿ. ನನ್ನ ಪ್ರಕಾರ ಇದರಲ್ಲಿ ನಿಮ್ಮದು ರೆಸ್ಟ್ ಆಫ್ ಲೈಫ್ ತನಕ ನೀವು ಇದರಲ್ಲಿ ಹಣನ ಎಕ್ಸ್ಪೆನ್ಸಿಗೋಸ್ಕರ ಎಂಜಾಯ್ ಮಾಡ್ಬೋದು. ಹೇಗಂದರೆ ನೀವೊಂದು ಎವ್ರೇಜ್ ಪ್ರಕಾರ, ನನ್ನ ಪ್ರಕಾರ ಒಂದು ಮಾರ್ಕೆಟು ಒಂದು ವರ್ಷದಲ್ಲಿ ಎಷ್ಟು ರಿಟರ್ನ್ ಕೊಡ್ತಾರೆ? ಒಂದು 100% ಕೊಡ್ತಾರೆ ಅಲ್ವಾ? ಸೊ ಇದು 100% ಕೊಡುವಾಗ 6% ನೀವು SWPನ ಸೆಟ್ ಮಾಡಿದರೆ ನಿಮ್ಗೆ ಇದರಲ್ಲಿ 12,000 ಗ್ರೋ ಆದರೂ ಕೂಡ 6,000 ನೀವು ಎಕ್ಸ್ಪೆನ್ಸಿಗೆ ತಗೊಳ್ಬೋದು. ಐ ಹೋಪ್ ನಾ ಹೇಳಿದ್ದು ಕ್ಲಿಯರ್ ಆಯ್ತು ಅಂತ. ಸೊ ಇಲ್ಲಿಂದ 6,000 ನಿಮ್ಮ ಅಕೌಂಟಿಗೆ ಬರ್ತಾರೆ, 6,000 ಇಲ್ಲೇ ಇನ್ವೆಸ್ಟ್ ಆಗ್ತಾ ಹೋಗ್ತಾರೆ, 8% ಸಿಗ್ತಾರೆ. ಫೈನ್. ಸೊ ಹೀಗೆ SWP ವರ್ಕ್ ಆಗ್ತಾರೆ. ಒಂದು ಇದು ಇನ್ಫ್ಲೇಷನ್ನ ಕೂಡ ನೀವು ಆ್ಯಾವ್ರೇಜ್ ಆಗಿ ಬೀಟ್ ಮಾಡ್ಬೋದು. ಆ್ಯಂಡ್ ಇದು ನೀವು ನಿಮ್ಮ ರೆಸ್ಟ್ ಆಫ್ ದ ಲೈಫ್ ತನಕ ಈ ಎಕ್ಸ್ಪೆನ್ಸಿಗೋಸ್ಕರ ಎಂಜಾಯ್ ಮಾಡ್ಬೋದು. ಬಟ್ ಇದರಲ್ಲಿ ಬೆನಿಫಿಟ್ ಇದೆ. ಬಟ್ ಇದರಲ್ಲಿ ಏನೊಂದು ಡ್ರಾ ಪಾಯಿಂಟ್ ಏನಂದರೆ, ನೀವು ಟ್ಯಾಕ್ಸೇಷನ್ ಮಾಡುವಾಗ ನಿಮಗೆ ಸ್ಮಾಲ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ನಿಮಗೆ ಟ್ಯಾಕ್ಸ್ ಬೀಳುವ ಚಾನ್ಸಸ್ ಇರ್ತಾರೆ. ಸೊ ಇದನ್ನ ಅದಕ್ಕೆ ಜಾಸ್ತಿ ಅಷ್ಟೊಂದು ಯಾರೂ ಯೂಸ್ ಮಾಡಲ್ಲ. ಬಿಕಾಸ್ ಯಾರೆಲ್ಲ ಟ್ಯಾಕ್ಸ್ ಕಟ್ತಾರೆ ಅವರೆಲ್ಲ ಇದರಲ್ಲಿ ಟ್ಯಾಕ್ಸ್ ಕೊಡಬೇಕಾಗುತ್ತೆ. ಸೊ ದಟ್ ಅದಕ್ಕೆ ಇವರು ಯಾರು ಕೂಡ ಜಾಸ್ತಿ ಯೂಸ್ ಮಾಡಲ್ಲ. ಫೈನ್. ಸೊ ನೀವು ರೆಸ್ಟ್ ಆಫ್ ದ ಲೈಫ್ ತನಕ ನೀವು ಇದರಲ್ಲಿ
ಇನ್ವೆಸ್ಟ್ ಆಗಿ ಇರ್ಬೋದು ಆ್ಯಂಡ್ ನೀವು ಇದರಲ್ಲಿ ಎಕ್ಸ್ಪೆನ್ಸ್ ಕೂಡ ಎಂಜಾಯ್ ಮಾಡ್ಬೋದು. ಫೈನ್, ಐ ಹೋಪ್ ನಾ ಹೇಳಿದ್ದು 3 ಪಾಯಿಂಟು ಕ್ಲಿಯರ್ ಆಯ್ತಂತ. SIP, STP ಆ್ಯಂಡ್ SWP. ಇಫ್ ಇನ್ ಕೇಸ್ ನಿಮಗೆ ಇವು 3ರಲ್ಲಿ ಏನು ಕೂಡ ಕ್ಲಿಯರ್ ಆಗಿಲ್ಲ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಥವಾ ನನಗೆ ಟೆಲಿಗ್ರಾಮ್ ಚಾನಲ್ ಮೂಲಕ ತಿಳಿಸಿ. ಫೈನ್, ಸೊ ಈಗ ಸೆಕೆಂಡ್ ಪಾಯಿಂಟ್ ನೋಡ್ಲಿಕ್ಕೆ ಹೋದರೆ ಟರ್ನ್ ಓವರ್ ರೇಷಿಯೋ ಅಂದರೆ ಏನು? ಸಿಂಪಲ್, ಏನು ಕೂಡ ಇದರಲ್ಲಿ ರಾಕೆಟ್ ಸೈನ್ಸ್ ಇಲ್ಲ. ನಾವೊಂದು ಎಕ್ಸಾಂಪಲ್ ಒಂದು ಮ್ಯೂಚುವಲ್ ಫಂಡ್ ತೊಗೊಳ್ಳೋಣ, ಆದಿತ್ಯ ಬಿರ್ಲಾ ಫೋಕಸ್ ಫಂಡ್. ಫೈನ್, ಸೊ ಇದರಲ್ಲಿ ಟರ್ನ್ ಓವರ್ ರೇಷಿಯೋ ಉಂಟು 23. ಸೊ ಮಿನಿಮಮ್ 20 ಇದ್ದರೆ ಬೆಟರ್. ಅದಕ್ಕಿಂತ ಜಾಸ್ತಿ ಇದ್ದರೆ ಸ್ವಲ್ಪ ನಾವು ಆ ಮ್ಯೂಚುವಲ್ ಫಂಡ್ನ ಅವಾಯ್ಡ್ ಮಾಡಬೇಕು. ಬಿಕಾಸ್ ಅವನು ಅದರಲ್ಲಿ ಟ್ರೇಡಿಂಗ್ ಮಾಡ್ತಿದ್ದಾನ ಅಥವಾ ಇನ್ವೆಸ್ಟಿಂಗ್ ಮಾಡ್ತಿದ್ದಾನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಲ್ಲ ಅಂತ ಗೊತ್ತಾಗಲ್ಲ. ನಿಮ್ಮ ತಲೆ ಮೇಲಿಂದ ಹೋಗಿರಬೇಕು, ನಾ ಹೇಳ್ತೀನಿ ಅಂತ. ಸೊ ಇದರಲ್ಲಿ ನೀವು ಸ್ಟಾಕ್ ಮಾಡ್ಬೋದು, ಪೋರ್ಟ್ಫೋಲಿಯೋ ಹೋಲ್ಡಿಂಗ್, ICICI, HDFC, ಇನ್ಫೋಸಿಸ್, ರಿಲಯನ್ಸ್, ಬ್ಲಾ 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 ತುಂಬಾ ಉಂಟು. ಕ್ಲಿಯರ್? ಸೊ ಟರ್ನ್ ಓವರ್ ಅಂದರೆ ಈ ಎಷ್ಟು ಸ್ಟಾಕ್ ಉಂಟು ಅವನು ಪ್ರತಿ ವರ್ಷ ಎಷ್ಟು ಪರ್ಸೆಂಟಲ್ಲಿ ಅದನ್ನ ಚೇಂಜ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಈಗ ACC ಉಂಟು, ಇಲ್ಲಿ ವರ್ಫುಲ್ ಉಂಟು, ಕಾಮ್ಫ್ರಾಗ್ ಉಂಟು, SC ಟೆಕ್ನಾಲಜಿ ಉಂಟು, ಅಲ್ಟ್ರಾಟೆಕ್ ಉಂಟು, ಸ್ಮಾಲ್ ವರ್ಕ್ ಉಂಟು. ಫೈನ್, ಸೊ ಈ ಸ್ಟಾಕ್ನಲ್ಲಿ ಅವನು ಎಷ್ಟು ಸಲ ಚೇಂಜ್ ಮಾಡ್ತಾನೆ, ಎಷ್ಟು ಸಲ ರೀಬೈ ಆಗ್ತಾರೆ, ಅದನ್ನ ಟರ್ನ್ ಓವರ್ ರೇಷಿಯೋ ಅಂತ ಹೇಳ್ತಾರೆ. ಇದು ಕ್ಯಾಲ್ಕುಲೇಟು ವರ್ಷದಲ್ಲಿ ಒಂದು ಸಲ ಆಗೋದು. ಇಫ್ ಇನ್ ಕೇಸ್ ಇದರಲ್ಲಿ ಜಾಸ್ತಿ ಇದ್ದರೆ ಅವನು ಗ್ಯಾಮ್ಲಿಂಗ್ ಮಾಡ್ತಿದ್ದಾನೆ ಅಂತ ಆ ಮ್ಯೂಚುವಲ್ ಫಂಡಲ್ಲಿ. ನಾನು ನಿಮಗೊಂದು ಮ್ಯೂಚುವಲ್ ಫಂಡ್ ತೋರಿಸ್ತೀನಿ ನೋಡಿ, ಕ್ವಾಂಟ್ ಮ್ಯೂಚುವಲ್ ಫಂಡ್, ರೈಟ್? ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್. ಇದರಲ್ಲಿ ಟರ್ನ್ ಓವರ್ ರೇಷಿಯೋ ನೋಡು 152. ದಟ್ ಮೀನ್ಸ್ ಇವನು ಇದರಲ್ಲಿ ಗ್ಯಾಮ್ಲಿಂಗೇ ಮಾಡ್ತಿದ್ದಾನೆ, ಯಾಕಂದರೆ ಇವನಿಗೆ ರಿಟರ್ನ್ ಜಾಸ್ತಿ ಬೇಕು. ಫೈನ್, ಸೊ ಹೀಗೆ ಯಾವುದು ಜಾಸ್ತಿ ಟರ್ನ್ ಓವರ್ ರೇಷಿಯೋ ಇರ್ತಾರಲ್ಲ ಅದು ಸ್ವಲ್ಪ ನೀವು ನೋಡಿ. ಬಟ್ ಆ ಫಂಡ್ ಮ್ಯಾನೇಜರು ಅವನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾನ ಆ ಮ್ಯೂಚುವಲ್ ಫಂಡಲ್ಲಿ ನಿಮ್ಮ ಹಣನ, ಅಥವಾ ಅವನು ಟ್ರೇಡಿಂಗ್ ಮಾಡ್ತಿದ್ದ ಅಂತ ಗೊತ್ತಾಗ್ತದೆ. ಸೊ ಎಷ್ಟು ಕಡಿಮೆ ಇರ್ತಾರೆ ಅಷ್ಟು ಒಳ್ಳೆಯದು, ಎಷ್ಟು ಜಾಸ್ತಿ ಇರ್ತಾರೆ ಅದನ್ನು ನೀವು ಜಾಸ್ತಿ ಅವಾಯ್ಡ್ ಮಾಡಿದರೆ ಬೆಟರ್ ಅಂತ. ಫೈನ್, ಜಾಸ್ತಿ ರಿಟರ್ನ್ ತೆಗೆಯೋ ಚಕ್ಕರಲ್ಲಿ ಅವರು ಈ ಥರ ಎಲ್ಲ ಮಾಡೋ ಚಾನ್ಸಸ್ ಇರ್ತಾರೆ. ಫೈನ್, ಅದಕ್ಕೆ ಇದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಜಾಸ್ತಿ ಉಂಟು. ಬಿಕಾಸ್ ಟರ್ನ್ ಓವರ್ ಆಡಿದಾಗ ಅವರಿಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಅದು ಟ್ಯಾಕ್ಸು ಈ ಟ್ಯಾಕ್ಸ್ ಅಂತ ತುಂಬಾ ಅವರಿಗೆ ಬಿದ್ದು ಬಿಡ್ತಾರೆ. ಫೈನ್, ಸೊ ಅದಕ್ಕೆ ಟರ್ನ್ ಓವರ್ ರೇಷಿಯೋ ನೀವು ನೋಡಬೇಡಿ. ಒಂದು ಮ್ಯೂಚುವಲ್ ಫಂಡು ಎಷ್ಟು ಸಲ ಅವ್ರದ್ದು ಹೋಲ್ಡಿಂಗ್ನ ಚೇಂಜ್ ಮಾಡ್ತಾರೆ ಒಂದು ವರ್ಷದಲ್ಲಿ, ಅದನ್ನ ಟರ್ನ್ ಓವರ್ ರೇಷಿಯೋ ಅಂತ ಕರೀತಾರೆ. ಫೈನ್, ಸೊ ಥರ್ಡ್ ಪಾಯಿಂಟ್ ನೋಡ್ಲಿಕ್ಕೆ ಹೋದರೆ IDCW ಮತ್ತು ರೆಗ್ಯುಲರ್ ಪ್ಲ್ಯಾನ್ ಅಂದರೆ ಗ್ರೋತ್ ಪ್ಲ್ಯಾನಿಗೆ ಏನು ವ್ಯತ್ಯಾಸ ಉಂಟು. ನಾನು ನಿಮಗೊಂದು ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ. ಇದು ನೀವು ನೋಡ್ಬೋದು HDFC ಬ್ಯಾಲೆನ್ಸ್ ಅಡ್ವಾನ್ಸ್ ಫಂಡ್. ಇದರಲ್ಲಿ ನೀವು NAV ನೋಡ್ಬೋದು. ರೆಗ್ಯುಲರ್ ಗ್ರೋತಲ್ಲಿ 493 ಉಂಟು. ಅದೇ ಅದರ್ ಪ್ಲ್ಯಾನ್ನ ಕ್ಲಿಕ್ ಮಾಡಿದರೆ ಡಿವಿಡೆಂಟ್ ಇಂಟರ್ ಪ್ಲ್ಯಾನ್ ಏನುಂಟಲ್ಲ, ಅದೇ IDCW, ಅದರ NAV ಉಂಟು 40. ಸೇಮ್ ಪ್ಲ್ಯಾನು, ಬಟ್ IDCW ಉಂಟು ಅದರಲ್ಲಿ, ಇದರಲ್ಲಿ ಇದು ಉಂಟು. ಯಾಕೆ ಕಡಿಮೆ? ಏನೂ ಇಲ್ಲ, ಸಿಂಪಲ್. ಈ IDCW ಏನುಂಟಲ್ಲ ಇದು ನಿಮಗೆ ಪ್ರತಿ ತಿಂಗಳು ಒಂದು ಡಿವಿಡೆಂಟ್ ಅಮೌಂಟ್ ಕೊಡ್ತಾ ಇರ್ತದೆ. ದಟ್ ಮೀನ್ಸ್ ಸೊ IDCW ಅಂದರೆ ಸ್ಟಾಕ್ಸ್ ಹೇಗೆ ನಿಮಗೆ ಡಿವಿಡೆಂಡ್ ಕೊಡ್ತಾ ಇರ್ತಾರೆ ಪರ್ ಇಯರು, ಇದು ಕೂಡ ಹಾಗೆ ಕೊಡ್ತಾ ಇರ್ತಾರೆ. ನಾನು ನಿಮಗೆ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಈಗ IDCW ಒಂದು ಮ್ಯೂಚುವಲ್ ಫಂಡ್ ಉಂಟು, X1 ಮ್ಯೂಚುವಲ್ ಫಂಡ್ ಉಂಟು. ನಾವು ಇದರ NAV ಚಾಯ್ಸ್ ಮಾಡ್ತೀವಿ, 20 NAV ಉಂಟು. ಆ್ಯಂಡ್ ಮತ್ತೊಂದು ಸೇಮ್ದು Xದು ಗ್ರೋತ್ ಮ್ಯೂಚುವಲ್ ಫಂಡಿದು NAV ಕೂಡ ಉಂಟು 20. ಒಂದು 10 ವರ್ಷ ಆದ್ರ ಮೇಲೆ ಇದರ NAV ಆಯಿತು 90 ರೂಪಾಯಿ, ಬಟ್ ಇದರ NAV ಆಯಿತು 200 ರೂಪೀಸ್. ದಟ್ ಮೀನ್ಸ್ ಈಗ IDCW ಏನುಂಟಲ್ಲ ಇದು ಪ್ರತಿ ವರ್ಷ ಎಷ್ಟೋ ಗ್ರೋತ್ ಆಗಲಿ ಅದು ಸರ್ಟನ್ ಅಮೌಂಟು, ಹೇಗೆ ನಿಮಗೆ ಫೇಸ್ ವ್ಯಾಲ್ಯೂ ನೋಡಿ ಒಂದು ಸ್ಟಾಕಲ್ಲಿ ಡಿವಿಡೆಂಡ್ ಕೊಡ್ತಾರಲ್ಲ ಹಾಗೆ ಇದು ನಿಮಗೆ ಡಿವಿಡೆಂಡ್ ಕೊಡ್ತಾ ಇರ್ತಾರೆ. ಫೈನ್, ಸೊ ಇಫ್ ಇನ್ ಕೇಸ್ ಇದು ಒಂದು ನೆಕ್ಸ್ಟ್ ಇಯರ್ ಒಂದು 30 ರೂಪೀಸ್ ಹೋದರೆ ನಿಮಗೆ ಇದರಲ್ಲಿ 10 ರೂಪೀಸ್ ಹೋಗಿ ಬ್ಯಾಂಕ್ ಅಕೌಂಟ್ ಬೀಳ್ತದೆ. ಸೊ ಆವಾಗ ಇದರ NAV ಎಷ್ಟಾಗ್ತದೆ? ಅಗೇನ್ ಇದು 20 ರೂಪೀಸಿಗೆ ಬರ್ತಾರೆ. ಸೊ ಇದು ನೆಕ್ಸ್ಟ್ ಇಯರ್ ಹೋಗಿ 50ಗೆ ಹೋಯಿತು, ಬಟ್ ನಿಮ್ಗೆ ಇಲ್ಲಿ 10 ರೂಪೀಸ್ ಡಿವಿಡೆಂಡ್ ಕೊಡ್ತು. ಅಲ್ಲಿಂದ ಇದು ಅಗೇನ್ ಎಷ್ಟು ಬಂತು? NAV 40 ರೂಪೀಸ್. ಬಟ್ ಇದೇ ಸೇಮ್ ಇದ್ರ NAV ಹೋಯಿತು ನೆಕ್ಸ್ಟ್ ಇಯರು 30 ರೂಪೀಸ್, ಬಟ್ ಇದೇನು ಡಿವಿಡೆಂಡ್ ಕೊಟ್ಟಿಲ್ಲ. ಸೊ 30 ರೂಪೀಸ್ ಎಲ್ಲ ಉಂಟು. ಅಗೇನ್ ಇಲ್ಲಿಂದ 20 ರೂಪೀಸಿಂದ ಇದು 50 ರೂಪೀಸ್ ಹೋಗಲಿಕ್ಕೆ ಎಷ್ಟು ಪರ್ಸೆಂಟ್ ಇದಕ್ಕೆ ಗೇನ್ ಬೇಕಾಯಿತು? ಸಮಥಿಂಗ್ ಇದು 150%.
ಫೈನ್. ಸೊ ಅದೇ ಇದರಲ್ಲಿ 150% ಗ್ರೋತ್ ನೋಡ್ಲಿಕ್ಕೆ ಹೋದರೆ ಎಷ್ಟಾಗ್ತಾರೆ, ಸಮಥಿಂಗ್ 70 ರೂಪೀಸಿಗೆ ಹೋಗ್ತಾರೆ, 70 ರೂಪಾಯಿ ಆಯಿತು. ಇಲ್ಲಿಂದ ಇಲ್ಲಿಗೆ 30 ರೂಪಾಯಿ ಗ್ಯಾಪ್ ಬಂತು. ಕ್ಲಿಯರ್. ಸೊ ಇದು ಈಗ ಸೋ ಆನ್ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ಗ್ರೋತ್ನ ಹೇಳ್ತಾರೆ, ಗ್ರೋತ್ ಆಗ್ತಾರೆ. ಇದು ನಿಮ್ಮ ಮ್ಯೂಚುವಲ್ ಫಂಡು ಹೋಗ್ತಾ ಇರ್ತಾರೆ, ನಿಮಗೇನು ಮಧ್ಯೆ ಏನು ಎಕ್ಸ್ಪೆನ್ಸಿಗೆ ನಿಮಗೆ ಹಣ ಕೊಡಲ್ಲ, ಹೋಗ್ತಾ ಇರ್ತದೆ. ಸೊ ಅದೇ IDCW ನಿಮಗೆ ಸ್ವಲ್ಪ ಕೊಡ್ತಾರೆ ಹೋಗ್ತಾರೆ, ಕೊಡ್ತಾರೆ ಹೋಗ್ತಾರೆ, ಕೊಡ್ತಾರೆ ಹೋಗ್ತಾರೆ. ಸ್ವಲ್ಪ ಇದು ಬಜಾಜ್ ಗಾಡಿ ಸ್ಲೋ ಹೋಗ್ತಾರೆ, ಬಟ್ ಇದು ಪಲ್ಸರ್ ಗಾಡಿ ಹೋಗ್ತಾನೆ ಇರ್ತಾರೆ. ಸೊ ಐ ಹೋಪ್ ನಾ ಹೇಳಿದ ಪಾಯಿಂಟು ನಿಮಗೆ ಕ್ಲಿಯರ್ ಆಯ್ತಂತ. ಫೈನ್. IDCW ಹಾಗೆ ಗ್ರೋತಲ್ಲಿ ಸೊ ನೀವು ಯಾವುದೇ ಮ್ಯೂಚುವಲ್ ಫಂಡ್ನ ಚಾಯ್ಸ್ ಮಾಡಿ, ಫಸ್ಟು ನೀವು ಡೈರೆಕ್ಟ್ ನೋಡಿ, ಅದಾದ್ರ ಮೇಲೆ ಎಕ್ಸ್ಪೆನ್ಸ್ ರೇಷಿಯೋ ನೋಡಿ, ಟರ್ನ್ ಓವರ್ ರೇಷಿಯೋ ನೋಡಿ, ಹಾಗೆ ಇದು IDCW ಅಥವಾ ಗ್ರೋತ್ ಅಂತ ನೋಡಿ. ಜಾಸ್ತಿ ನೀವು ರೆಗ್ಯುಲರ್ ಪ್ಲ್ಯಾನ್ ಆಯ್ಕೆ ಮಾಡಿ, ಡೈರೆಕ್ಟ್ ಫಂಡ್ ಆಯ್ಕೆ ಮಾಡಿ, ಎಕ್ಸ್ಪೆನ್ಸ್ ರೇಷಿಯೋ 1ಕ್ಕಿಂತ ಕಡಿಮೆನೇ ಕೊಡಿ, ಮತ್ತು ಟರ್ನ್ ಓವರ್ ರೇಷಿಯೋ 20%ಕ್ಕಿಂತ ಕಡಿಮೆನೇ ಕೊಡಿ. ಫೈನ್. ಹಾಗೆ ಓಪನ್ ಎಂಡೆಡ್ ಕೊಡು. ಸೊ ನಾ ಹೇಳಿದ ಪಾಯಿಂಟು ನಿಮಗೆ 3 ವಿಡಿಯೋ ಮಾಡಿ ಆಗಿದೆ ಆಲ್ರೆಡಿ. ಐ ಥಿಂಕ್ ಇದು 3ನೇ ವಿಡಿಯೋ ಅಂತ. ಸೊ ಈ ಎಲ್ಲ ವಿಡಿಯೋ ನೋಡಿ ನೀವು ಏನು ಕಲ್ತಿದ್ದೀರಾ ಅದು ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಿಮ್ಮ ಒಂದು ಫೀಡ್ಬ್ಯಾಕಿಂದ ನಾನು ತುಂಬಾ ಮೋಟಿವೇಶನ್ ಆಗ್ತೀನಿ. ಬಿಕಾಸ್ ಈಗ ನಾನು ನಿಮಗೆ ಹೇಳಬೇಕಂದ್ರೆ ನಾನು ತುಂಬ ಐಡಿಯಾ ಕಲಿಬೇಕು. ಸೊ ಇಫ್ ಇನ್ ಕೇಸ್ ನೀವು ನನಗೆ ಒಂದೆರಡು ಫೀಡ್ಬ್ಯಾಕ್ ಕೊಡ್ತಾಯಿರಿ, ಆವಾಗ ನನಗೆ ಎಸ್ ನಿಮಗೆ ಒಂದೆರಡು ವಿಷಯ ನಾನು ಕಲಿತು ನಿಮಗೆ ಕೂಡ ಶೇರ್ ಮಾಡುವ ಅನಿಸುತ್ತೆ. ಫೈನ್. ಸೊ ನಾನು ಟ್ರೇಡಿಂಗ್ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಇನ್ ಫ್ಯೂಚರಲ್ಲಿ. ಬಿಕಾಸ್ ಅದಕ್ಕೆ ಸ್ವಲ್ಪ ನಾನು ಪಾಸ್ ಕೊಟ್ಟಿದ್ದೀನಿ ಬಿಕಾಸ್ ಸಮ್ ಇಶ್ಯೂ ಇಂದ. ಬಟ್ ಇನ್ ಫ್ಯೂಚರಲ್ಲಿ ನಾನು ನಿಮಗೆ ವಿಡಿಯೋ ಮಾಡ್ತಂತೂ ಡೆಫಿನೆಟ್ಲಿ ಬಿಡಲ್ಲ. ಫೈನ್. ಈ ವಿಡಿಯೋದಲ್ಲಿ ಇಷ್ಟೇ. ಇಫ್ ಇನ್ ಕೇಸ್ ನೀವು ಈ ವಿಡಿಯೋದಿಂದ ಏನಾದರೂ ಕಲ್ತಿದ್ರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಹ್ಯಾವ್ ಅ ಗ್ರೇಟ್ ವೀಕ್.